ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ನಿನ್ನೆ RCBಗೆ ದೊಡ್ಡ ಸಹಾಯ ಮಾಡ್ಕೊಂಡು ಕೊಟ್ಟಿದ್ದು ಜಿ ಅವ್ರು ಮಾಡಿದಂಥ ಸಹಾಯನ ನಮ್ಮ RCB ಫ್ಯಾನ್ಸ್ಗಳಂತೂ ಮರೆಯಂಗೇನೆ ಇಲ್ಲ. ಹೌದು, ಏನು ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆಗಿಲ್ಲ. ನಾವು ಗೆದ್ದಿದ್ರೆ ಕ್ವಾಲಿಫೈ ಆಗ್ತಾ ಇದ್ವಿ. ಇವತ್ತಿನ ಮ್ಯಾಚ್ ಏನಿದೆ RCB ವರ್ಸಸ್ ಮುಂಬೈ ಇಂಡಿಯನ್ಸ್, ಇವತ್ತಿನ ಮ್ಯಾಚಲ್ಲಿ ಮಸ್ಟ್ ವಿನ್ ಮ್ಯಾಚ್, ಡೂ ಆರ್ ಡೇ ಮ್ಯಾಚ್ ಇರೋದು ಇವತ್ತು ನಮಗೆ. ಬಟ್ ಡೂ ಆರ್ ಡೇನ ತಪ್ಪಿಸಿದ್ದು ಗುಜರಾತ್ ಜೈಂಟ್ಸ್ ಅವರು. ಅವರಿಗೆ ಕ್ರೆಡಿಟ್ ಅಂತೂ ಕೊಡಲೇಬೇಕು, ಒಂಥರ ಕೃತಜ್ಞತರಾಗಿರಲೇಬೇಕು ಗುಜರಾತ್ ಜೈಂಟ್ಸ್ಗೆ. ಇವಾಗಿನ ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂತ ಅಂದ್ರೆ ಇನ್ನು ಮಿಕ್ಕಿರುವಂತದ್ದು ಎರಡು ಮ್ಯಾಚು. ಇವತ್ತಿನ ಮ್ಯಾಚು RCB ವರ್ಸಸ್ ಮುಂಬೈ, ಜೊತೆಗೆ ನಾಳೆ ಮ್ಯಾಚು DC ವರ್ಸಸ್ ಗುಜರಾತ್ ಜೈಂಟ್ಸ್. ಸೊ ಈ ಎರಡು ಮ್ಯಾಚ್ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಎರಡು ಮ್ಯಾಚ್ ಕೂಡ ಇಂಪಾರ್ಟೆಂಟ್, ಒಂಥರ ಇಂಪಾರ್ಟೆಂಟೇನೆ. ಇವತ್ತು RCB ಗೆಲ್ತಾನೆ ಒಂಥರ ಹೈ ಆನ್ ಕಾನ್ಫಿಡೆನ್ಸ್ ಅಲ್ಲಿ ಪ್ಲೇ ಆಫ್ಸ್ಗೆ ಹೋಗ್ತಾರೆ. ಆಲ್ರೆಡಿ ಒಂದು ಹೆಜ್ಜೆ ಇಟ್ಟಿದ್ದಾರೆ, ರೈಟ್ ಲೆಗ್ನ ಇಟ್ಟಿದ್ದಾರೆ. ನೆನ್ನೆ ಹೇಳ್ದಾಗೇನೆ ಒಂದು ಲೆಗ್ನ ತೆಗೆದು ಮೇಲ್ಗಡೆ ಇಟ್ಕೊಂಡಿದ್ದಾರೆ. ಲ್ಯಾಂಡ್ ಆಗೋದೊಂದು ಬಾಕಿ ಇದೆ ಅಷ್ಟೇನೆ. ಇವತ್ತು RCB ಏನಾದರೂ ವರ್ಸ್ಟ್ ಆಗಿ ಸೋಲ್ತು ಅಂತಂದ್ರೆ ಮಾತ್ರ UPಗೆ ಒಂದು ಚಾನ್ಸ್ ಇರುತ್ತೆ ಕ್ವಾಲಿಫೈ ಆಗೋದಿಕ್ಕೆ. ವರ್ಸ್ಟ್ ಆಗಿ ಅಂತ ಅಂದ್ರೆ 60 ರನ್ನು ಅಥವಾ 60 ರನ್ಗಿನ ಜಾಸ್ತಿ ಮಾರ್ಜಿನ್ ಅಲ್ಲಿ ಸೋಲ್ಬೇಕು. ಅವಾಗ ಮಾತ್ರ ಇವರಿಗೆ ಒಂದು ಅವಕಾಶ ಇರುತ್ತೆ. ಅವಾಗ ಮಾತ್ರ ಒಂದು ಸ್ವಲ್ಪ 100 ಅದು ಇದೆಲ್ಲ ಬರುತ್ತೆ ಮುಂದಕ್ಕೆ. 30 ರನ್ ಮಾರ್ಜಿನ್ ಅಲ್ಲಿ, 40 ರನ್ ಮಾರ್ಜಿನ್ ಅಲ್ಲೆಲ್ಲ RCB ಸೋತು ಅಂದ್ರೂ ಕೂಡ ಒಂದು ಯೂಜ್ ಮಾರ್ಜಿನ್. 40 ರನ್ ಮಾರ್ಜಿನ್ ಅಂತಾನೆ ಒಂಥರ ಯೂಜ್ ಮಾರ್ಜಿನೇ. ಬಟ್ 60-70 ರನ್ನಿಂದ ಸೋಲ್ಬೇಕು RCB. ಇವ್ರ ರನ್ ರೇಟ್ನ ಕ್ರಾಸ್ ಅಂದರೆ ಬೀಟ್ ಮಾಡ್ಕೊಂಡು ಕೆಳಗಡೆ ಹೋಗಬೇಕು ಅಂತ ಅಂದರೆ ಮೈನಸ್ಗೆ ಹೋಗಬೇಕು, ಸಿಕ್ಕಾಪಟ್ಟೆ ಮೈನಸ್ಗೆ ಹೋಗಬೇಕು ಅಂತಂದರೆ ಸೊ ಅದು ನನ್ನ ಪ್ರಕಾರ ಅಸಾಧ್ಯ ಅಂತ ಕಾಣಿಸ್ತದೆ. RCB ಕ್ಲೋಸ್ ಗೇಮ್ಗಳನ್ನ ಏನು ಫಿನಿಶ್ ಮಾಡೋದು, ಲಾಸ್ಟ್ ಗೇಮ್ ಕೂಡ ಸಿಕ್ಕಾಪಟ್ಟೆ ಕ್ಲೋಸ್ ಗೇಮು, ಲಾಸ್ಟ್ ಬಾಲ್ಗೆ ಮುಗಿದಂಥ ಗೇಮು. ಸೊ ಇವ್ರ ರನ್ ರೇಟ್ನ ಬಿಟ್ಕೊಂಡು ಕೊಡಲಿಲ್ವಲ್ಲ RCB. ಒಂದು ಮ್ಯಾಚ್ ಮಾತ್ರ ವರ್ಸ್ಟಾಗಿ ಸೋತಿರೋದು ನಮ್ಮ RCB. ಎಲ್ಲ ಮ್ಯಾಚ್ ಆಲ್ಮೋಸ್ಟ್ ಒಂದು ಸ್ವಲ್ಪ ಲೈಟಾಗಿ ಕ್ಲೋಸ್ಗೆ ಬಂದಿದ್ದಾರೆ. ಸೊ ಇದು ನಮ್ಮ RCBಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿದೆ. ಜೊತೆಗೆ ಗುಜರಾತ್ ಜೈಂಟ್ಸ್ ಮೇಲೆ ಒಂದು ಮ್ಯಾಚ್ನ ಗೆದ್ರಲ್ಲ ಹಾವಳಿ ಮಾಡಿಕೊಂಡು, ಅದು ಸಿಕ್ಕಾಪಟ್ಟೆ ಪ್ಲಸ್ ಆಗಿದೆ ನಮ್ಮ RCBಗೆ. ಇವತ್ತು ನಡೆಯೋ ಮ್ಯಾಚು ಕೂಡ ಒಂಥರ ಮೋಸ್ಟ್ ಕ್ರೂಷಿಯಲ್ ಮ್ಯಾಚು. ಯಾಕಂದ್ರೆ ನಿರ್ಧಾರ ಆಗುತ್ತೆ ಪಾಯಿಂಟ್ಸ್ ಟೇಬಲ್ ಇವತ್ತು ಯಾರು ಕ್ವಾಲಿಫೈ ಆಗ್ತಾರೆ ಅಂತ. RCB ಅದೇ ಹೇಳಿದ್ನಲ್ಲ, 2 ಕಾಲ್ನ ಇವತ್ತು ಅಫಿಷಿಯಲಿ ಲ್ಯಾಂಡ್ ಮಾಡೋದು ನನಗೆ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಯಾರಿಗೂ ಕೂಡ ಡೌಟ್ ಇಲ್ಲ RCB ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗೇ ಆಗ್ತಾರೆ ಅಂತ ಇನ್ನೂ ಸಹ ಅನ್ಕೊಂಡಿರೋದು. RCB ಇವತ್ತು ಕ್ವಾಲಿಫೈ ಆಗುತ್ತೆ ಅಂತ ಅನ್ಕೊಳ್ಳಿ. ಬಟ್ ನಾಳೆ ಮ್ಯಾಚ್ ಕೂಡ ಒಂಥರ ಕ್ಯೂರಿಯಸ್ ಸ್ಟೇಜ್ ಅಲ್ಲಿ ಇರುತ್ತೆ. ಯಾಕಂದ್ರೆ ನಂಬರ್ 1 ಅಲ್ಲಿ ಫಿನಿಶ್ ಮಾಡಿ ಡೈರೆಕ್ಟ್ ಫೈನಲ್ ಎಂಟ್ರಿ ಸಿಕ್ಬಿಡುತ್ತೆ. ನಂಬರ್ 2 ಅಲ್ಲಿ ಫಿನಿಶ್ ಮಾಡಿದವರು ಆ ಒಂದು ಎಲಿಮಿನೇಟರ್ ಏನಿದೆ, ಸೆಮಿಫೈನಲ್ ಇದೆ, ಅದನ್ನ ಆಡ್ಬಿಟ್ಟು ಹೋಗ್ಬೇಕು. ಸೊ ಆದ್ರಿಂದ ಇಲ್ಲಿ ಕಿತ್ತಾಟ ಅಂತೂ ಖಂಡಿತ ಇದ್ದೇ ಇರುತ್ತೆ. ಗುಜರಾತ್ ಜೈಂಟ್ಸ್ ನಾವು ಹೋಗ್ತೀವಿ, ಜೊತೆಗೆ ಬರೋರ್ನ ಕರ್ಕೊಂಡು ಹೋಗ್ತೀವಿ ಅಂದರೆ ಕರ್ಕೊಂಡೇನು ಹೋಗ್ತಾ ಇಲ್ಲ ಇವರು. ಇವಾಗ ನೋಡಿ DC ಮೇಲಿದೆ ಮ್ಯಾಚು. DC ಅವ್ರನ್ನ ಫೈನಲ್ಸ್ ಎಂಟ್ರಿಯಿಂದ ಕರ್ಕೊಂಡು ಹೋಗ್ತೀವಿ, ಡೈರೆಕ್ಟ್ ಫೈನಲ್ಸ್ ಎಂಟ್ರಿ ಕೊಡೋದಿಲ್ಲ ನಿಮಗೆ. ಬನ್ನಿ ಸ್ವಲ್ಪ ಕೆಳಗಡೆ ಆಡ್ಬಿಟ್ಟು ಹೋಗಿ ಅಂತ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋದ್ರು, ಕೆಳಗಡೆ ಕರ್ಕೊಂಡ್ಬಂದ್ರು ಕರ್ಕೊಂಡ್ಬರ್ಬೋದು. ಮುಂಬೈ ಇಂಡಿಯನ್ಸ್ ಇನ್ ಕೇಸ್ ಇವತ್ತು RCB ಮೇಲೆ ಗೆಲ್ತು ಅಂತಂದ್ರೆ ಅವರು ಮೊದಲನೇ ಸ್ಥಾನಕ್ಕೆ ಏರ್ತಾರೆ. ನೆಕ್ಸ್ಟ್ ಮ್ಯಾಚ್ ಏನಾದರೂ DC ಅವರು GG ಮೇಲೆ ಏನಾದ್ರು ಸೋಲ್ತು ಅಂತಂದ್ರೆ ಅವರು ಅವಾಗ ಸೆಕೆಂಡ್ ಪೊಸಿಷನ್ಗೆ ಬರ್ತಾರೆ. ಅವಾಗ RCB ವರ್ಸಸ್ DC ಆಗುತ್ತೆ, ಇಲ್ಲ ಅಂತಂದ್ರೆ RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಆಗುತ್ತೆ. ಒಟ್ನಲ್ಲಿ ಎರಡಲ್ಲಿ ಒಂದೊಂದು ಪಕ್ಕ ಆಗುತ್ತೆ. RCB ಎಲಿಮಿನೇಟರ್ನ ಆಡಲೇಬೇಕು. ಇಲ್ಲಿ DC ಆಡುತ್ತಾ ಅಥವಾ ಮುಂಬೈ ಆಡುತ್ತಾ ಫೈನಲ್ ಅಂತ ಒಂದು ಕ್ಯೂರಿಯಾಸಿಟಿ ಉಟ್ಕೊಂಡಿದ್ದೆ ಅಷ್ಟೇನೆ. ಒಟ್ನಲ್ಲಿ RCB ಅಂತೂ ಫಿಕ್ಸ್ ಆಗಿದೆ. RCB ಮೇಲೆ ಯಾರು ಆಡ್ತಾರೆ ಅನ್ನೋದು ಕೂಡ ಒಂಥರ ಕನ್ಫ್ಯೂಸಿಂಗ್ ಆಗಿದೆ. ಮುಂಬೈ ಆಡ್ತಾರ ಅಥವಾ DC ಆಡ್ತಾರ ಅಂತ ಕಾದು ನೋಡಬೇಕು ಮಗ. ನೋಡಿ, ಇಲ್ಲಿ 3 ಮ್ಯಾಚ್ನ ಗೆದ್ದು ಕೂಡ ಕ್ವಾಲಿಫೈ ಆಗ್ಬೋದು ಅನ್ನೋ ತರ ತೋರಿಸ್ಕೊಂಡು ಕೊಡ್ತಿದೆ ಪಾಯಿಂಟ್ಸ್ ಟೇಬಲ್. ಯಾಕಂತಂದ್ರೆ ಇಲ್ಲಿ ಬಾಟಮ್ ಅಲ್ಲಿ ಇರೋರು ಇವಾಗ ಲೇಟೆಸ್ಟ್ ಆಗಿ ನೋಡಿ ಗುಜರಾತ್ ಜೈಂಟ್ಸ್ ಯಾವ ತರ ಪರ್ಫಾರ್ಮೆನ್ಸ್ ಕೊಟ್ಟಿರೋ ರೀಸೆಂಟ್ ಅಂತ. ಸೆಕೆಂಡ್ ಹಾಫ್ ಅಲ್ಲಿ, ಫಸ್ಟ್ ಹಾಫ್ ಫುಲ್ ಕಂಪ್ಲೀಟ್ಲಿ ಟ್ರಾಜಿಡಿ ಅವ್ರದ್ದು. ಸೆಕೆಂಡ್ ಹಾಫ್ ಅಲ್ಲಿ ನೋಡಿ ಯಾವ ತರ ಕಾಂಪಿಟೇಷನ್ ಕೊಟ್ಟಿದ್ರು. ನಮ್ಮ RCB ಮೇಲೆ ಗೆದ್ರು, ಜೊತೆಗೆ ಲಾಸ್ಟ್ ಮ್ಯಾಚ್ ಗೆದ್ರು, ಜೊತೆಗೆ ಇನ್ನೂ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಕ್ಲೋಸ್ ಗೇಮ್ ಆಗಿತ್ತು. ಆ ತರ ಹೆವಿ ಬೌನ್ಸ್ ಬ್ಯಾಕ್ ಆಗಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ನ GG ಅವ್ರು ಗೆದ್ರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಇದನ್ನೇನು ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಅಲ್ಲಿ ಆಡಿತ್ತು ಅಂದ್ರೆ ಅವ್ರ ಪೊಸಿಷನ್ 100% ಬಾಟಮ್ ಅಲ್ಲಿ ಇರ್ತಿರ್ಲಿಲ್ಲ. ಅಟ್ಲೀಸ್ಟ್ 4th ಪೊಸಿಷನ್ ಆದ್ರೂ GG ಅವ್ರು ಖಂಡಿತ ಇದ್ದಿರೋರು. 4 ಮ್ಯಾಚ್ನ ಉಡಾಯಿಸ್ಕೊಂಡಿದ್ರೆ ಅವ್ರು ಈ ಒಂದು ಪೊಸಿಷನ್ ಇರೋದು. ಸೊ ಓಕೆ, ಇವತ್ತಿನ ಮ್ಯಾಚು ಏನ್ ಆಗುತ್ತೆ, RCB ಗೆದ್ರು ಅಷ್ಟೇನೆ, ಸೋತ್ರು ಅಷ್ಟೇನೆ. ಅದೇ ಯೂಜ್ ಮಾರ್ಜಿನಲ್ ಸೋಲಕ್ಕೆ ಹೋಗ್ಬಾರ್ದು ಅಷ್ಟೇನೆ. ಸೋತ್ ಕ್ವಾಲಿಫೈ ಆದ್ರೆ ಕಾನ್ಫಿಡೆನ್ಸ್ ಇರೋದಿಲ್ಲ ನಮಗೆ. ಇಲ್ಲಾಗರು ಏನಾದ್ರು ಬೀಟ್ ಮಾಡ್ತಾರೆ, ಅವರು ಎಲಿಮಿನೇಟರ್ ಅಲ್ಲಿ ಹೊಡಿತಾರೆ ಅಂತ ನಮಗೆ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ. ಈ ಮ್ಯಾಚ್ ಏನಾದ್ರು ಹೊಡೆದ್ಬಿಟ್ಟು ಹೋಯ್ತು ಅಂತ ಅಂದ್ರೆ, ಮುಂಬೈಗೆ ಹೊಡೆದ್ಬಿಟ್ಟು ಸ್ಟ್ರಾಂಗ್ ಟೀಮ್ಗೆ ಹೊಡೆದ್ಬಿಟ್ಟು ಹೋಯ್ತು ಅಂತ ಅಂದ್ರೆ ಇವ್ರು ಮುಂಬೈ ಅವರೇ ಸಿಗ್ತಾರೆ ಅಂತ ಕಾಣಿಸುತ್ತೆ. ಮತ್ತೆ ನಮಗೆ ಇವ್ರು ಏನಾದ್ರು ಹೊಡೆದ್ಬಿಟ್ಟು ಹೋಯ್ತು ಅಂತ ಅಂದ್ರೆ ಎಲಿಮಿನೇಟರ್ ಅಲ್ಲಿ ಕಾದ್ ನೋಡೋಣ ಏನ್ ಆಗುತ್ತೆ ಅಂತ. ನಿಮ್ಮ ಅನಿಸಿಕೆ, ಯಾರು ಗೆಲ್ತಾರೆ ಇವತ್ತು RCB ನ ಮುಂಬೈ? ಕಾಮೆಂಟ್ ಅಲ್ಲಿ ಹಾಕಿ. ಸಿಗೋಣ, ಬುಬಾ.